ಕಲಬುರಗಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಗ್ಗೆ ಭಾರಿ ಜಟಾಪಟಿ ನಡೀತಾ ಇದೆ. ನಿನ್ನೆ ಅಷ್ಟೇ ಖರ್ಗೆ ಕುಟುಂಬದ ಕಾಲೆಳೆದಿದ್ದ ದೋಸ್ತಿ. ಕಲಬುರಗಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಗ್ಗೆ ಭಾರಿ ಜಟಾಪಟಿ. ನಿನ್ನೆ ಅಷ್ಟೇ ಖರ್ಗೆ ಕುಟುಂಬದ ಕಾಲೆಳೆದಿದ್ದ ದೋಸ್ತಿ ಇದೀಗ ಬಿಜೆಪಿ ಜೆಡಿಎಸ್ ವರ್ಸಸ್ ಸಚಿವ ಪ್ರಿಯಾಂಕ್ ಖರ್ಗೆ. ಮಕ್ಕಳ ಹಿಂದೆ ಅಡಗಿದೆ ಟ್ವೀಟ್ ಮಾಡುವುದು ಹೇಡಿತನ. ಬಿಜೆಪಿ ಜೆಡಿಎಸ್ಗೆ ಸಮಸ್ಯೆ ಇದ್ರೆ ನನ್ನನ್ನ ನಿಂದಿಸಲಿ, ಕಲಬುರಗಿ ಮಕ್ಕಳನ್ನ ಅಪಹಾಸ್ಯ ಮಾಡುತ್ತಿರೋದೇಕೆ? ತಮ್ಮ ಕಾರ್ಯಕರ್ತರ ಮಕ್ಕಳಿಗೂ ದಡ್ಡರು ಎಂಬಂತ ಹಣೆಪಟ್ಟಿ, ಮಹಿಳೆಯರ ಮೇಲೆ ಅತ್ಯಾಚಾರವೆಸಗುವುದಕ್ಕಿಂತ 85% ಫಲಿತಾಂಶ ಪಡೆಯುವುದು ಹೆಚ್ಚು ಗೌರವದ ವಿಷಯ. ನಿಮ್ಮ ಕುಟುಂಬಕ್ಕೆ ಅಭಿನಂದನೆಗಳು ಎಂದ ಖರ್ಗೆ. ಸಂಘದಿಂದ ಎರವಲು ಪಡೆದ ಎಐ ಬಳಸುವುದಕ್ಕಿಂತ ಓಐ ಬಳಸಿ ಜೆಡಿಎಸ್ ಕೆಸರಲ್ಲಿ ಮುಳುಗಿರುವುದಕ್ಕಿಂತ ಬಚಾವಾಗಬಹುದು. ಪ್ರಜ್ವಲ್ ರೇವಣ್ಣ ಹೆಸರು ಬಳಸದೆ ಖರ್ಗೆ ರೀಕೌಂಟರ್ ಅನ್ನ ಕೊಟ್ಟಿದ್ದಾರೆ. ದಳಪತಿಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ. ಕಲಬುರಗಿ ಎಸ್ಎಸ್ಎಲ್ಸಿ ಫಲಿತಾಂಶ ಬಗ್ಗೆ ಜಟಾಪಟಿ ನಡೆದಿತ್ತು. ಮುಗ್ಧ ಮಕ್ಕಳ ಹಿಂದೆ ಅಡಗಿ ಟ್ವೀಟ್ ಮಾಡುವುದನ್ನ ಬಿಡಿ, ಅದು ಹೇಡಿತನ. ನಾವು ಪ್ರಶ್ನಿಸಿದ್ದು ಮಕ್ಕಳನ್ನೆಲ್ಲ, ನಿಮ್ಮ ಕುಟುಂಬದ ದಶಕಗಳ ಅಸಮರ್ಥ ಆಡಳಿತವನ್ನ ಅಂತ ಬಿಜೆಪಿ ಹೇಳುತ್ತೆ. ಇದಕ್ಕೆ ಮೊದಲು ನೀವು ಅಧಿಕಾರದಿಂದ ತೊಲಗಿದ್ರೆ ಅಭಿವೃದ್ಧಿ ಮತ್ತು ಶಿಕ್ಷಣದಲ್ಲಿ ಕಲಬುರಗಿಗೆ ಅಂಟಿರುವ ಆ ಕೊನೆಯ ಸ್ಥಾನದ ಶಾಪವಾದರೂ ವಿಮೋಚನೆ ಆಗುತ್ತದೆ ಎಂದು ಬಿಜೆಪಿ ಕಿಡಿಕಾರುತ್ತೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ಕಲಬುರಗಿ ಕೊನೆಯ ಸ್ಥಾನ ಪಡೆದುಕೊಂಡಿದೆ. ರಾಜಕೀಯ ವಿವಾದಕ್ಕೆ ಕಾರಣವಾಗಿರುವಂಥ ಈ ವಿಚಾರ. ದಕ್ಷಿಣ ಕನ್ನಡ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡ್ರೆ ಕಲಬುರಗಿ ಕೊನೆಯ ಸ್ಥಾನ. ಕರಾವಳಿ ಜಿಲ್ಲೆಯ ಬಗ್ಗೆ ಆರ್ಡಿಪಿಆರ್ ಮತ್ತು ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳನ್ನು ಬಿಜೆಪಿ ಟೀಕಿಸಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಸಹಿತ ರೀಕೌಂಟರ್ ಅನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೋಮು ಉದ್ವಿಗ್ನತೆಯಿಂದ ಬಂಡವಾಳ ಹೂಡಿಕೆ ಮೇಲೆ ಪ್ರಭಾವ ಬೀರಿದೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ರು. ಈ ಹಿಂದೆ ಆ ಸಮಯದಲ್ಲಿ ಬಿಜೆಪಿ ನಾಯಕರಿಂದ ಪ್ರಿಯಾಂಕ್ ಖರ್ಗೆ ತೀವ್ರ ಟೀಕೆಗೆ ಗುರಿಯಾಗಿರ್ತಾರೆ. ಇನ್ನು ಮಂಗಳೂರು ಉತ್ತರ ನಗರದ ಶಾಸಕ ಭರತ್ ಶೆಟ್ಟಿ ಪ್ರಿಯಾಂಕ್ ಅವರನ್ನ ಟೀಕಿಸಿ ಅವರ ಆದ್ಯತೆಗಳನ್ನು ಪ್ರಶ್ನಿಸಿದ್ರು. ಎಸ್ಎಸ್ಎಲ್ಸಿ ಫಲಿತಾಂಶ ಉಲ್ಲೇಖಿಸಿ ದಕ್ಷಿಣ ಕನ್ನಡದ ಸ್ಥಿರ ಶೈಕ್ಷಣಿಕ ಸಾಧನೆ ಕಲಬುರಗಿಯ ಫಲಿತಾಂಶಗಳಿಗೆ ವ್ಯತಿರಿಕ್ತವಾಗಿದೆ.